ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಾಲಿ ಲೈಫ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವುದೇ ಥರದ ಶಾಪಿಂಗ್ ಬಗ್ಗೆ ಆಗಲಿ, ಇಲ್ಲ ಕುಕ್ಕಿಂಗ್ಸ್ ಬಗ್ಗೆ ಆಗಲಿ, ಇಲ್ಲ ಹೆಲ್ತ್ ಟಿಪ್ಸ್ ಬಗ್ಗೆ ಆಗಲಿ ಯಾವುದೇ ಥರದ್ದು ಶೇರ್ ಮಾಡ್ಕೋತಾ ಇಲ್ಲ. ಈ ವಿಡಿಯೋದಲ್ಲಿ ನಮ್ಮ ಮನೆ ಹೇಗಿದೆ ಅಂತೇಳಿ ತೋರಿಸೋಣ ಅಂತೇಳಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹೊರಗಡೆ ಈ ಥರ ಇದೆ, ಒಂದು ದಾಸವಾಳದ ಗಿಡ ಇದೆ, ಮತ್ತು ಒಂದು ಚಿಕ್ಕದಾಗಿ ತುಳಸಿ ಗಿಡ ಇದೆ. ನೆಕ್ಸ್ಟು ಇಲ್ಲೊಂದು ದಾಸವಾಳದ ಗಿಡ ಇದೆ, ಕಾರು ಓನರ್ದು. ನೋಡಿ, ಈ ಎಂಟ್ರೆನ್ಸ್ ಈ ಥರ ಇದೆ. ಸ್ಟೆಪ್ಸು, ಇದು ನೀರಿನ ಸೊಂಪು ಟ್ಯಾಂಕ್. ಇದು ಪಾರ್ಕಿಂಗ್ ಏರಿಯಾ. ಇಲ್ಲಿ ಗಾಡಿ, ಟೂ ವೀಲರ್ ಗಾಡಿಗಳನ್ನೆಲ್ಲ ನಿಲ್ಲಿಸ್ತಾರೆ. ಇದು ನಮ್ಮ ಮನೆಯ ಬಾಗಿಲು, ಹೊಸ್ತಿಲು. ನೋಡಿ, ಇದು ನೋಡಿ ಫ್ರೆಂಡ್ಸ್, ದೇವರ ಮನೆ ಈ ಥರ ಇದೆ. ಚಿಕ್ಕದಾಗಿದೆ ಫ್ರೆಂಡ್ಸ್. ಚಿಕ್ಕದಾಗಿ 2 ಫೋಟೋ ಇದೆ, ಪೂಜೆ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇದು ಅಡುಗೆ ಮನೆ. ಇದು ತುಂಬ ಚಿಕ್ಕದು. ನೋಡಿ, ಈ ಥರ ಇದೆ. ಈ ಪ್ಯಾಸೇಜಲ್ಲಿ ನಾನು ಏನೂ ಇಟ್ಟಿಲ್ಲ ಐಟಮ್ಸು. ನೋಡಿ, ಖಾಲಿ ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಈ ಬಾಕ್ಸಲ್ಲಿ ಒಂದು ಸ್ವಲ್ಪ ಸ್ಟೋರೇಜ್ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ. ಖಾರದ ಪುಡಿ, ಸಾಂಬಾರು ಪುಡಿ, ಮತ್ತು ಉಪ್ಪ, ಹಾಗೆ ಇದು ಸಾಲ್ಟು, ಸಾಂಬಾರು ಪುಡಿ, ಹಾಗೆ ಮಿಕ್ಸರ್ ಕೂಡ ಇಲ್ಲೇ ಇಟ್ಟಿದ್ದೀನಿ. ಜಾರ್ಸು, ಇದು ತುಪ್ಪದ ಬಾಕ್ಸ್. ಇದು ಫ್ರೀಡಮ್ ಸನ್ಫ್ಲವರ್ ಆಯಿಲ್ ನಾವು ಯೂಸ್ ಮಾಡ್ತಾ ಇರೋದು. ಇದು ಗ್ಯಾಸ್ ಸ್ಟವ್. ಇವತ್ತು ಬೆಳಗ್ಗೆ ನಾನು ಬಜ್ಜಿ ಮಾಡಿದ್ದೆ ಫ್ರೆಂಡ್ಸ್, ಬದನೆಕಾಯಿ ಬಜ್ಜಿ. ನೋಡಿ, ಈ ಥರ. ಮತ್ತು ಸಾಂಬಾರು, ತಿಳಿ ಸಾಂಬಾರು ಮಾಡಿದ್ದೆ. ಬಿಸಿ ಮಾಡಬೇಕು, ಗಟ್ಟಿಯಾಗಿ ಹೋಗ್ಬಿಟ್ಟಿದೆ. ಸ್ವಲ್ಪ ರೈಸ್ ಇದೆ ಮಧ್ಯಾಹ್ನಕ್ಕೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯ ಅಡುಗೆ ಮನೆ ಇಷ್ಟೇ ಇರೋದು. ನೋಡಿ, ಸಿಂಕ್ ಕೆಳಗಡೆ ಔಟ್ಸೈಡು ಈ ಥರ ಇದೆ ಮನೆ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ರೈಸ್ ಬಾಕ್ಸ್. ಇದರಲ್ಲಿ ರೈಸ್ ಹಾಕಿಟ್ಟಿದ್ದೀನಿ. ಇದರಲ್ಲಿ ರಾಗಿ ಹಿಟ್ಟು, ಅದು ಈರುಳ್ಳಿ, ಅದು ದೋಸೆ ಹಂಚು, ಅದು ಪಡ್ಡಂಚು, ಕುಕ್ಕರು ಈ ಥರ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಕೆಳಗಡೆ
ಡೈಲಿ ಯೂಸ್ ಮಾಡೋದು ಪ್ಲೇಟ್ಸು ಗ್ಲಾಸಸ್ ಎಲ್ಲ ಇಟ್ಟಿದ್ದೀನಿ. ನೋಡಿ ಇಲ್ಲಿ ಈ ಥರ ಇದೆ. ಈ ಥರ ಸ್ಟೋರೇಜ್ ಮಾಡಿದ್ದೀನಿ ನಾನು. ಕೆಳಗಡೆ ಅಲ್ಲಿ ಒಂದು ಸ್ವಲ್ಪ ಎಗ್ ಇಡಲಿಕ್ಕೆ ಅಲ್ಲೊಂದು ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀನಿ. ಅಲ್ಲೊಂದು ಹಾಟ್ ಬಾಕ್ಸ್ ಇದೆ, ಮತ್ತು ಡೈಲಿ ಯೂಸ್ ಮಾಡೋದು ಪಾತ್ರೆಗಳಿದ್ದಾವೆ, ಕುಕ್ಕರು ಮತ್ತು ಸ್ಪೂನ್ಸು. ಈ ಸೆಕೆಂಡ್ ಇದು ರ್ಯಾಕಲ್ಲಿ ಗ್ಲಾಸಸ್ ಇದ್ದಾವೆ, ಡೈಲಿ ಯೂಸ್ ಮಾಡೋ ಪ್ಲೇಟ್ಸ್ ಇದೆ, ಮತ್ತು ರೈಸ್ ಕುಕ್ಕರ್ ಇದೆ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಸ್ಟೋರೇಜ್ ಮಾಡಿದ್ದೀನಿ. ಒಂದು ಪೊಡ್ಡಿನ ಹಂಚಿದೆ, ದೋಸೆ ಹಂಚು, ಕುಕ್ಕರು, ಮತ್ತು ಈರುಳ್ಳಿ, ಮತ್ತು ಇದು ಈ ಥರ ಇದೆ. ಅದರಲ್ಲಿ ರಾಗಿ ಹಿಟ್ಟು ಹಾಕಿದ್ದೀನಿ, ಅದರಲ್ಲಿ ಅಕ್ಕಿ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಸ್ಟೋರೇಜ್ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ. ಹೆಸರು ಕಾಳು, ತೊಗರಿಬೇಳೆ ಆ ಥರ ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ಮೇಲ್ಗಡೆ ಸಾಸಿವೆ, ಕಡಲೆಪಪ್ಪು ಮತ್ತು ಮೆಂತ್ಯ, ಕಡಲೆಕಾಳು ಮತ್ತು ಉದ್ದಿನಬೇಳೆ ಈ ಥರ ಸ್ಟೋರೇಜ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ನಮ್ಮ ಮನೆ ಈ ಥರ ಇದೆ, ಇಷ್ಟ ಆಗಿದೆ ಅಂಥೇಳಿ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಮುಂಬರುವ ವೀಡಿಯೋಸ್ ಹಾಗೆ ನೋಡ್ತಾ ಇರಿ. ನೆಕ್ಸ್ಟು ನಾನು ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನಮ್ಮ ಮನೆ ಅಡುಗೆ ಮನೆ ಈ ಥರ ಇದೆ. ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.